ಮತ್ತೊಮ್ಮೆ ಆನಂದ ಬೈದನ ಮನೆ ಹಾಗೂ ಪ್ರಶಾಂತ್ ನಾಥ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಸಚಿವ ಸಂಪುಟ ವಿಸ್ತರಣೆಯ ಟೈಮಿಂಗಿಗೆ ಇದು ಸಿಂಗಲ್ ಲೋಗೋ ಬೈಟು ಬೇರೆ ಬೇರೆ ಚಾನಲ್ಗಳಿಗೂ ಕೊಟ್ಟಿದ್ದಾರೆ. ಎಸ್, ಇವತ್ತು ಜಮೀರ್ ಅಹಮದ್ ಅವರು ಮಾಧ್ಯಮಗಳಿಗೆ ಇಷ್ಟು ಮುಕ್ತವಾಗಿ ಮಾತಾಡಿದ್ದಾರೆ. ಅಂದರೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಕ್ಕಂಥದ್ದು ಖಚಿತವಾಗಿರುವಂಥ ಹಿನ್ನೆಲೆಯಲ್ಲಿ ಅವರು ಯಾವ ವಿಚಾರವನ್ನು ಹೇಳಬೇಕಾಗಿತ್ತು, ಯಾರಿಗೆ ತಲುಪಿಸಬೇಕಾಗಿತ್ತು ಅವ್ರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಇಡೀ ಬೈಟಲ್ಲೂ ಕೂಡ ಹೇಳಿರ್ತಕ್ಕಂಥದ್ದು ಅವರು ಸಿದ್ದರಾಮಯ್ಯನವರ ಬಗ್ಗೆ, ಸಿದ್ದರಾಮಯ್ಯ ಬಳಿ ಕ್ಷಮೆ ಕೇಳಿದ್ದೇನೆ, ಸಿದ್ದರಾಮಯ್ಯನವರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಈ ರೀತಿಯಾಗಿರೋ ಅಭಿಪ್ರಾಯಗಳನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನಗಳನ್ನು ಮಾಡಿದರು. ಓಕೆ, ಅಂತಿಮವಾಗಿ ಅವರು ಸಚಿವ ಸಂಪುಟವನ್ನು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಅಪೀಲ್ ಮಾಡುವ ರೀತಿಯಲ್ಲಿ ಇವತ್ತು ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಪಟ್ಟಿಯಲ್ಲಿ ಅವ್ರ ಹೆಸರಿರೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ದೆಹಲಿಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಜಮೀರ್ ಅಹಮದರ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಇವತ್ತು ರಾತ್ರಿ 8 ಗಂಟೆ ನಡೀತಕ್ಕಂಥ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ. ಜಮೀರ್ ಅಹಮದರ ಜೊತೆಗೆ ಅವರನ್ನು ಬಿಟ್ಟರೆ ಇನ್ನುಳಿದ ಯಾವ ಮುಸ್ಲಿಂ ನಾಯಕರ ಹೆಸರುಗಳು ಭಾಳ ಪ್ರಮುಖವಾಗಿ ಕೇಳಿಬರ್ತಾ ಇದೆಯೋ ಅವರು ಎಷ್ಟರ ಮಟ್ಟಿಗೆ ಸರ್ಕಾರದ ಒಳಗಡೆ, ಸರ್ಕಾರ ಹೊರತುಪಡಿಸಿ ಜನಸಾಮಾನ್ಯರ ಮುಸ್ಲಿಂ ಸಮುದಾಯದ ಮಧ್ಯದಲ್ಲಿ ಪಕ್ಷವನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ತಾಕತ್ತಿದೆ ಅಂತಕ್ಕಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಸಲೀಂ ಅಹಮದ್ ಅವ್ರ ಹೆಸರು ಚರ್ಚೆ ಆಗ್ತಾ ಇದೆ, ರಿಜ್ವಾನ್ ಅವ್ರ ಹೆಸರು ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಭಾಳ ಪ್ರಮುಖವಾಗಿ ಇವರನ್ನು ಸಂಪುಟದ ಒಳಗಡೆ ಮೊದಲ ಬಾರಿಗೆ ಸೇರ್ಪಡೆ ಮಾಡಿಕೊಂಡದ್ದಾದರೆ ಜಮೀರ್ ಅಹಮದ್ ಅವರು ನಿಭಾಯಿಸ್ತಿದ್ದಂಥ ಸ್ಥಾನವನ್ನು ಎಷ್ಟರ ಮಟ್ಟಿಗೆ ಅದನ್ನು ಅವರು ನಿಭಾಯಿಸ್ಬೋದು ಅಂತಕ್ಕಂಥ ಕೂಡ ಭಾಳ ಪ್ರಮುಖವಾಗಿ ಚರ್ಚೆ ಆಗಿದೆ. ಆ ಕಾರಣಕ್ಕಾಗಿ ಈ ಒಂದು ಕಾರ್ಡನ್ನು ಕೆ.ಸಿ. ವೇಣುಗೋಪಾಲ್ ಅವರು ದೆಹಲಿಯಲ್ಲಿ ಅದನ್ನು ಪ್ಲೇ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಕೆ.ಸಿ. ವೇಣುಗೋಪಾಲ್ ಅವರ ಒಂದು ಕಾರ್ಡ್ ಪ್ಲೇ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಸಾಥ್ ನೀಡುವ ಹಾಗೆ ಸಿದ್ದರಾಮಯ್ಯವರು ಕೂಡ ಒಂದಷ್ಟು ಸಕಾರಾತ್ಮಕವಾಗಿ ತಮ್ಮ ಜೊತೆ ನಿಲ್ಲಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಅಪೀಲ್ ಮಾಡುವ ರೀತಿಯಲ್ಲಿ ಇವತ್ತು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಮುಸ್ಲಿಂ ಸಮುದಾಯದಲ್ಲಿ ಯಾರ್ಯಾರಿಗೆ ಅವಕಾಶ ಆಗುತ್ತೆ ಅಂತಕ್ಕಂಥ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಂತಿಮವಾಗಿ ಜಮೀರ್ ಅಹಮದ್ ಅವರ ಹೆಸರನ್ನು ಕೂಡ ಕನ್ಸಿಡರ್ ಮಾಡಬಹುದಾದಂಥ ಸಾಧ್ಯತೆಗಳು ಕೂಡ ಹೈಕಮಾಂಡ್ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಅಂತಿಮವಾಗಿ ಹೈಕಮಾಂಡ್ ಇವತ್ತಿನ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಿರೋದು ಬಹಳ ಪ್ರಮುಖವಾಗಿ ನಿರ್ಧಾರ ಆಗುತ್ತೆ. ಆದರೆ ಒಂದಂತೂ ಸ್ಪಷ್ಟ, ಜಮೀರ್ ಅಹಮದ್ ತೆಗೆದುಕೊಳ್ಳದೇ ಇದ್ದರೆ ಅದು ಸಮಾಜದ ಒಳಗಡೆ ಯಾವ ರೀತಿಯಾಗಿರ್ತಕ್ಕ ಚರ್ಚೆಗಳನ್ನು ಹುಟ್ಟು ಹಾಕಬಹುದು ಮತ್ತು ಜಮೀರ್ ಅಹಮದರ ಬದಲಾಗಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಕ್ಕಂಥ ವ್ಯಕ್ತಿ ಎಷ್ಟು ಮಟ್ಟಿಗೆ ಜಮೀರ್ ಅಹಮದ್ ಅವರ ಸ್ಥಾನವನ್ನು ನಿಭಾಯಿಸಬಹುದು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಈಗ ರಿಜ್ವಾನ್ ಅವರು ಕೆಲವೇ ಕ್ಷೇತ್ರಗಳಿಗಷ್ಟೇ ಸೀಮಿತ ಅಥವಾ ಬೆಂಗಳೂರು ಸೀಮಿತ ಆಗಿರ್ತಕ್ಕಂಥದ್ದು. ಸಲೀಂ ಅಹಮದ್ ಅವರು ಆ್ಯಸ್ ಎ ಆರ್ಗನೈಸರ್ ಆಗಿ ಅವ್ರನ್ನ ಕನ್ಸಿಡರ್ ಮಾಡ್ಬೋದು, ಆದರೆ ಸಮುದಾಯದ ಮಾಸ್ ಲೀಡರಾಗಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವರಿಬ್ಬರನ್ನ ಕನ್ಸಿಡರ್ ಮಾಡುವಾಗ ಅಥವಾ ಜಮೀರ್ ಅಹಮದ್ ಅವ್ರನ್ನ ಹೆಸರನ್ನು ಪ್ರಸ್ತಾಪ ಮಾಡುವಾಗ ಎಲ್ಲದರ ಬಗ್ಗೆಯೂ ಕೂಡ ಒಂದು ಚರ್ಚೆಯಾಗಿ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಆದರೆ ಜಮೀರ್ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು CM ಡಿ.ಕೆ. ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ, ಸುರ್ಜೇವಾಲಾ, ವೇಣುಗೋಪಾಲ್, BKR ಎಲ್ಲರ ಬಳಿಯೂ ಕೂಡ ಕ್ಷಮೆಯನ್ನು ಕೇಳಿದ್ದೀನಿ ಅಂತಕ್ಕಂಥ ಮಾತನ್ನು ಒತ್ತಿ ಒತ್ತಿ ಹೇಳುವ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ದಾರೆ. ಅಲ್ಲದೆ ಈ ಹಿಂದೆ ಪ್ರಕಟವಾಗಿ ಬಹಿರಂಗ ಆಗಿದ್ದಂಥ ಆಡಿಯೋದಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥ ವಿಚಾರಗಳು ತಮ್ಮ ಸಚಿವ ಸಂಪುಟ ಸೇರ್ಪಡೆಗೆ ದೊಡ್ಡ ಮಟ್ಟದ ಧಕ್ಕೆ ಆಗಿದೆ ಅಂತಕ್ಕಂಥದ್ದು ಅವ್ರಿಗೆ ಮನವರಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅದನ್ನು ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಜಿತ್. ಎಸ್ ಪ್ರಶಾಂತ್, ಇವತ್ತು ರಾತ್ರಿ 8 ಗಂಟೆಯ ಸಭೆಯಲ್ಲಿ ಬಹುಶಃ ಅತಿ ಹೆಚ್ಚಿನ ಚರ್ಚೆ ಇದೊಂದು ಹೆಸರಿನ ಮೇಲೆ ಆಗುತ್ತೆ, ಜಮೀರ್ ಅಹಮದ್ ತಗೋಬೇಕಾ ತಗೋಬಾರ್ದಾ ಅಂತ. ಅಜಿತ್, ಚೆನ್ನಮ್ಮ ದೇವೇಗೌಡರು ತೀರ್ಕೊಂಡ ಬಳಿಕ ಸಹಜವಾಗಿ ಜಮೀರ್ ಅಹಮದ್ ಖಾನ್ ಅದೇ ಪಾರ್ಟಿಯಿಂದ ಬಂದವರು ಅಲ್ಲಿ ಹೋಗಿದ್ದರು, ಅದೆಲ್ಲ ಆಯಿತು. ಅದಾದಮೇಲೆ ಅವರು ದೇವೇಗೌಡರನ್ನ ಭೇಟಿಯಾಗಿದ್ದ ರೀತಿ ಮತ್ತು ಅದರ ಫೋಟೋ ವಿಡಿಯೋ ಭಾಳ ವೈರಲ್ ಆಗಿತ್ತು. ಹೌದು ಹೌದು. ಅದು ಸಚಿವ ಸಂಪುಟ ಪುನಾರಚನೆಯ ದಿನಾಂಕದ ಜೊತೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ದೇವೇಗೌಡರನ್ನು ಅವರು ಭೇಟಿಯಾಗಿತ್ತು. ಅಲ್ಲೇನವ್ರು ಹೇಳಲಿಲ್ಲ ಅದನ್ನು, ಬಟ್ ದೇವೇಗೌಡರನ್ನು ಅವರು ಭೇಟಿಯಾಗಿದ್ದ ರೀತಿ, ಅದರ ವಿಡಿಯೋ, ಅದರ ಫೋಟೋ ಇತ್ತಲ್ವ, ಅದು ಮೆಸೇಜ್ ಎಲ್ಲಿ ಕಮ್ಯುನಿಕೇಟ್ ಆಗಬೇಕಿತ್ತು ಅಲ್ಲಿ ಮೆಸೇಜ್ ಕಮ್ಯುನಿಕೇಟ್ ಆಗುವ ರೀತಿಯಲ್ಲಿ ಆ ವಿಡಿಯೋ ಇತ್ತು. ಇವತ್ತು ದ ಲಾಸ್ಟ್ ರೆಸಾರ್ಟ್ ಅನ್ನುವ ರೀತಿಯಲ್ಲಿ, ಕೊನೆಯ ಪ್ರಯತ್ನ ಅನ್ನುವ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ನಾನು ಎಲ್ಲರಿಗೂ ಕ್ಷಮೆ ಕೇಳಿದ್ದೀನಿ ಅಂತ ಎಲ್ಲರ ಹೆಸರು ಹೇಳಿದರು ಅವರು. ಡಿ.ಕೆ. ಸಿದ್ದರಾಮಯ್ಯನವರು, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, B.K. ಹರಿಪ್ರಸಾದ್ ಎಲ್ರಿಗೂ ನಾನು ಹೋಗಿ ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದರು. ಅದರ ಅರ್ಥ ಏನು? ಕ್ಷಮೆ ಕೇಳಿದ್ದೀನಿ ಅದರ ಅರ್ಥ ಆ ಆಡಿಯೋ ಸತ್ಯ ಆಗಿತ್ತು ಅನ್ನೋದು. ಹೌದು, ಒಪ್ಕೊಂಡಂಗಾಯ್ತು. ಒಪ್ಕೊಂಡಂಗದು. ಈಗ ಆ ಆಡಿಯೋ ಯಾರು ರೆಕಾರ್ಡ್ ಮಾಡಿದ್ರು ಅನ್ನೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕವಾಗಿ ಜಗಳ ಹೆಂಗಿತ್ತು ಅನ್ನೋದರದೊಂದು ಸೂಚನೆ ಅದು. ಇಟ್ ವಾಸ್ ಅ ಫೋನ್ ಟ್ಯಾಪ್. ಫೋನ್ ಟ್ಯಾಪ್ ಯಾರ ಫೋನ್ ಟ್ಯಾಪ್ ಮಾಡಿದ್ರು? ಯಾರು ಮುಖ್ಯ? ಈಗ ಫೋನ್ ಟ್ಯಾಪ್ ಮಾಡುವ ಅಧಿಕಾರ ಇರೋದು ಪೊಲೀಸರಿಗೆ ಮಾತ್ರ. ಪ್ರೈವೇಟ್ ಏಜೆನ್ಸಿ ಅಥವಾ ಪ್ರೈವೇಟ್ ಏನು ಫೋನ್ ಟ್ಯಾಪ್ ಮಾಡಲ್ಲ. ಈ ಫೋನ್ ಟ್ಯಾಪ್
ಚುನಾವಣೆಯ ಸಂದರ್ಭದಲ್ಲಾಯಿತು, ಅದೇ ಸಂದರ್ಭದಲ್ಲಿ ಅದನ್ನು ಹೈಕಮಾಂಡ್ಗೆ ಕೊಡಲಾಯಿತು. ಅಂದರೆ ಜಮೀರ್ ಅಹ್ಮದ್ ಖಾನ್ರನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬಡಬಡಿದಾಟ ಇದೆ ಅನ್ನೋದರದ್ದು ಭಾಳ ಇಲ್ಲದೆ ಯಾರಾದರೂ ತಮ್ಮದೇ ಪಕ್ಷದ ಸಚಿವರ ಫೋನನ್ನು ಟ್ಯಾಪ್ ಮಾಡಿಸ್ತಾರ? ಎಸ್, ಅನೇಕರಿಗೆ ಗೊತ್ತಿಲ್ಲ, ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿದ್ದ ಇಂಟೆಲಿಜೆನ್ಸ್ ಚೀಫ್ ಈ ಕಾರಣದಿಂದ ಬದಲಾದರು. ಹೌದು ಹೌದು. ಜಮೀರ್ ಅಹ್ಮದ್ ಖಾನ್ರ ಫೋನ್ ಟ್ಯಾಪ್ ಮಾಡಿದ್ದು ಇಂಟೆಲಿಜೆನ್ಸು ಅನ್ನುವ ಕಾರಣಕ್ಕೋಸ್ಕರ ಕೆಲ ಬದಲಾವಣೆಗಳಲ್ಲಿ ನಡೆದವು. ಅದು ಮುಖ್ಯತಃ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹ್ಮದ್ ಖಾನ್ರ ನಡುವಿನ ಸಂಬಂಧಗಳ ಹಳಸುವಿಕೆಗೆ ಮುಖ್ಯ ಕಾರಣ ಆ ಫೋನ್ ಟ್ಯಾಪ್ ಆಗಿದ್ದು. ಈಗ ಜಮೀರ್ ಅಹ್ಮದ್ ಖಾನ್ ಹೇಳ್ತಿದ್ದಾರೆ, ಇಲ್ಲ ನಾನು ಎಲ್ರಿಗೂ ಕ್ಷಮೆ ಕೇಳಿದ್ದೀನಿ. ಈ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅಂಬೋಣ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ ನನ್ನ ಪ್ರಕಾರ. ಯಾಕಂದರೆ ಸಿದ್ದರಾಮಯ್ಯನವರು ಮತ್ತು ಜಮೀರರ ಸಂಬಂಧಗಳ ಹಳಸೋಗಿವೆ. ಈಗ ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಖಾನ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೇಬೇಕು ಅನ್ನುವ ಹಠ ಹಿಡಿಯುವ ಸ್ಥಿತಿಯಲ್ಲಿ ಅವರಿಬ್ಬರ ಸಂಬಂಧಗಳು ಇಲ್ಲ. ಜಮೀರ್ ಅಹ್ಮದ್ ಖಾನ್ ಅದಕ್ಕೆ ಸರಿಯಾಗಿ ಅದೊಂದು ವಿಡಿಯೋ ಬಂದಿತ್ತಲ್ಲ, ಜಮೀರ್ ಅಹ್ಮದ್ ಖಾನ್ರ ಬೆಂಬಲಿಗರು ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಅವ್ರು ಕೈ ಬಿಡಬೇಡಿ ಅಂದಿದ್ದಕ್ಕೆ ಪಕ್ಷಕ್ಕೆ ದ್ರೋಹ ಅಂತ ಇವ್ರು ಅಂದಿದ್ದು. ಎಸ್, ಅದರ ಜೊತೆಗೆ ಅಜಿತ್, ಜಮೀರ್ ಅಹ್ಮದ್ ಖಾನ್ರು ಸಿದ್ದರಾಮಯ್ಯನವರ ಬಣ ಬಿಟ್ಟು ಬರಲಿ, ನಂತರ ಬೇಕಾದ್ರೆ ಸಂಪುಟ ಸೇರ್ಪಡೆ ಮಾಡ್ಕೊಳ್ಳೋಣ ಅನ್ನೋದು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ರ ಮನಸ್ಸಿನಲ್ಲಿತ್ತ. ಯಾಕಂದ್ರೆ ಪದೇ ಪದೇ ಡಿ ಕೆ ಸುರೇಶ್ ಜಮೀರ್ ಅಹ್ಮದ್ ಖಾನ್ರನ್ನ ಇಲ್ಲಿ ಬಂದು ಕ್ವಾರ್ಟರ್ಸಲ್ಲೂ ಭೇಟಿಯಾಗಿದ್ರು. ಹೌದು, ಗೆಸ್ಟ್ ಹೌಸಲ್ಲಿ ಒಂದ್ಸಲ ಭೇಟಿಯಾಗಿದ್ರು, ಕ್ವಾರ್ಟರ್ಸಲ್ಲಿ ಒಂದ್ಸಲ ಭೇಟಿಯಾಗಿದ್ರು. ಯಾರು? ಡಿ ಕೆ ಸುರೇಶ್. ಈಗ ಡಿ ಕೆ ಸುರೇಶ್ ಜಮೀರನ್ನ ಕರ್ಕೊಂಡ್ರೆ ಒಳ್ಳೆಯದು, ಬಿಟ್ಟರೆ ಅನಗತ್ಯವಾಗಿರ್ತಕ್ಕಂಥ ತಲೆನೋವು ಅನ್ನುವ ಕಾರಣಕ್ಕೋಸ್ಕರ ಜಮೀರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಒಪ್ತಾರಾ? ಅಥವಾ ಜಮೀರ್ಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಕೆ ಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲರನ್ನ ಒಪ್ಪಿಸ್ತಾರಾ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಬಟ್ ದ ಕ್ವಶನ್ ವಿಲ್ ರಿಮೇನ್. ಓಕೆ, ಬೈ ಎಲೆಕ್ಷನ್ಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾಡಿ, ಆ ಆಡಿಯೋ ನಿಜ ಆಗಿದ್ದಲ್ಲಿ ಹೇಳ್ತಿದ್ದೀನಿ ನಾನು, ಓಕೆ, ಮಾಡಿ ಅಂತಕ್ಕಂಥ ಹೇಳಿದ ಒಬ್ಬ ಮಾಜಿ ಸಚಿವರನ್ನು ನೀವು ಸಂಪುಟಕ್ಕೆ ಸೇರ್ಪಡೆ ಯಾವುದೇ ಒಂದು ಪರಿಶೀಲನೆ ಇಲ್ಲದೆ ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪತ್ತಾ, ಪಾರ್ಟಿ ಒಪ್ಪತ್ತಾ? ಹಾಗಿದ್ದಲ್ಲಿ ನಿಮ್ಮ ಪಾರ್ಟಿಯ ಶಿಸ್ತು ಅಂತ ನೋಡಿ, ಬರೀ ಮಾತಾಡಿದರೆ ರಾಜಣ್ಣ ಅವ್ರನ್ನ ಕಿತ್ತಾಕಿದ್ರಿ. ಹೌದು ಹೌದು. ಬರೀ ನಂದೊಂದು ಒಪಿನಿಯನ್ ಅಂತ ಹೇಳಿದ್ದಕ್ಕೆ ಏನು ರಾಜಣ್ಣ ಅವ್ರನ್ನ ಮಂತ್ರಿಮಂಡಲದಿಂದ ಕಿತ್ತಾಕಿದ್ರಿ. ಹೀಗಿರುವಾಗ ಈಗ ಜಮೀರ್ ಕ್ಷಮೆ ಕೇಳ್ತಿದ್ದಾರೆ. ಅದರ ಅರ್ಥ ಏನು? ನಾನು ಪಾರ್ಟಿ ವಿರುದ್ಧ ಕೆಲಸ ಮಾಡಿದ್ದೀನಿ ಅನ್ನೋದು ಅವರ ಮಾತಿನ ಅರ್ಥವ ಅನ್ನೋದು ಪ್ರಶ್ನೆ ಬರುತ್ತೆ. ಹಾಗಿರುವಾಗ ನೀವು ರಾಜಣ್ಣಗೊಂದು ಜಮೀರ್ ಅಹ್ಮದ್ ಖಾನ್ರಿಗೊಂದು ಮಾಡಿದ್ರೆ ಮುಂದೇನು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಅಜಿತ್, ಜಮೀರ್ ಅಹ್ಮದ್ ಖಾನ್ರನ್ನ ಹೊರಗಿಟ್ಟರೂ ಕಷ್ಟ ಅನ್ನುವ ಸ್ಥಿತಿ ಕಾಂಗ್ರೆಸ್ನಲ್ಲಿದೆ. ಯಾಕಂದ್ರೆ ಜಮೀರ್ ಅಹ್ಮದ್ ಖಾನ್ ಹೊರಗಿಟ್ರೆ ಅವರು, ನಾನು ಹೇಳಿದೆ ಅಲ್ಲ, ದೇವೇಗೌಡರನ್ನ ಭೇಟಿಯಾದ ರೀತಿ ದೊಡ್ಡ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ದೊಡ್ಡ ಸಮುದಾಯದಲ್ಲಿ ಫಾಲೋಯಿಂಗ್ ಇದೆ ಜಮೀರ್. ನೋ ಡೌಟ್. ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಎಲ್ಲ ನಾಯಕರನ್ನ ನಿಲ್ಲಿಸಿದ್ರೆ ಅತಿ ಹೆಚ್ಚು ಫಾಲೋಯಿಂಗ್ ಇರೋದು ಜಮೀರ್ ಅಹ್ಮದ್ ಖಾನ್ರಿಗೆ. ಸೊ ಕ್ಯಾನ್ ಕಾಂಗ್ರೆಸ್ ಅಂಡ್ ಡಿ ಕೆ ಶಿವಕುಮಾರ್ ಎಫರ್ಟ್ ಟು ಸೈಡ್ಲೈನ್ ಹಿಮ್ ಅಂಡ್ ಬ್ರಿಂಗ್ ನ್ಯೂ ಫೇಸಸ್? ಈಗ ರಿಜ್ವಾನ್ ಅರ್ಷದ್ ಇದ್ದಾರೆ, ಸಲೀಂ ಅಹ್ಮದ್ ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ, ಕರೆಕ್ಟ್, ಹ್ಯಾರಿಸ್ ಇದ್ದಾರೆ. ಇವರನ್ನ ತಂದು ಜಮೀರ್ ಅಹ್ಮದ್ ಖಾನ್ರನ್ನ ಮಂತ್ರಿಮಂಡಲದಲ್ಲಿ ಸೇರಿಸಿಕೊಳ್ಳದೇ ಇರೋದು ಒಂದು ಪೊಲಿಟಿಕಲ್ ರಿಸ್ಕ್ ಆಗುತ್ತೆ. ಹೌದು, ಪೊಲಿಟಿಕಲ್ ರಿಸ್ಕ್ ಕೂಡ ಆಗ್ಬೋದು. ಕರೆಕ್ಟ್. ಆ ದೃಷ್ಟಿಯಿಂದ ಹೈಕಮಾಂಡ್ ಡಿ ಕೆ ಶಿವಕುಮಾರ್, ಈಗ ಡಿ ಕೆ ಶಿವಕುಮಾರರ ಉದ್ದೇಶ ಇಷ್ಟೇ ಆಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ, ಈಗ ನೋಡಿ, ಅವರು ಸತೀಶ್ ಜಾರಕಿಹೊಳಿ ಅವರನ್ನು ತುಂಬ ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಂದ ದೂರ ತಂದರು. ಎಸ್, ಭಾಳ ಅಂದರೆ ಮುಖ್ಯಮಂತ್ರಿ ಬದಲಾವಣೆಯ 5-6 ತಿಂಗಳ ಹಿಂದೆನೇ ಅವರು ದೂರ ತಂದುಬಿಟ್ರು. ಸತೀಶ್ ಹೋಗಿ ಏನು ಡಿ ಕೆ ಶಿವಕುಮಾರ್ ಬಣ ಸೇರ್ಕೊಳ್ಳಿಲ್ಲ, ಬಟ್ ಅವ್ರು ಸಿದ್ದರಾಮಯ್ಯನವರಿಂದ ದೂರ ಬಂದರು. ಜಮೀರ್ ಅಹ್ಮದ್ ಖಾನ್ರ ಆಡಿಯೋ ಬಂದಿದ್ದು ಕೂಡ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನ್ರ ನಡುವೆ ತನಾತನಿಗೆ ಕಾರಣ ಆಯಿತು. ಕರೆಕ್ಟ್. ಈಗ ಡಿ ಕೆ ಶಿವಕುಮಾರ್, ಇಟ್ಸ್ ಓಕೆ, ಜಮೀರ್ ನನ್ನ ಜೊತೆ ಇರಲಿ, ಹ್ಯಾರಿಸ್ರನ್ನು ಮಂತ್ರಿ ಮಾಡ್ತೀನಿ, ಸಲೀಂ ಅಹ್ಮದ್ರನ್ನ ನಾನು ಏನೋ ಒಂದು ಕೊಟ್ಟು ಚೆನ್ನಾಗಿ ಇಟ್ಕೋತೀನಿ, ಅಲ್ಲ ಸಭಾಪತಿ ಸ್ಥಾನ ಕೊಟ್ಟು ರಿಜ್ವಾನ್ ಅರ್ಷದ್ರನ್ನ ಪೊಲಿಟಿಕಲ್ ಸೆಕ್ರೆಟರಿ ಮಾಡ್ಕೊಳ್ತೀನಿ. ಈ ತೀರ್ಮಾನವನ್ನು ತೆಗೆದುಕೊಂಡ್ರು ನೀವು ಆಶ್ಚರ್ಯ ಪಡಬೇಡಿ. ಓಕೆ ಓಕೆ. ಎವ್ರಿ ಪಾಲಿಟಿಕ್ಸ್ ಇನ್ನೊಂದು ಹೆಸರೇನು ಗೊತ್ತಾ? ಹೂ ಪಾಲಿಟಿಷಿಯನ್ ಹೂ ಇಸ್ ಮೋರ್ ಫ್ಲೆಕ್ಸಿಬಲ್ ಇಸ್ ಮೋರ್ ಸಕ್ಸಸ್ಫುಲ್. ಡಿ ಕೆ ಶಿವಕುಮಾರ್ ಅದಕ್ಕೆ ತಯಾರಾಗ್ತಾರ ಅಥವಾ ಇಲ್ಲ
ಮುಸ್ಲಿಂ ಸಮುದಾಯದ ಒಳಗಡೆ ಹೊಸ ನಾಯಕರನ್ನು ನಾನು ಮಂತ್ರಿ ಮಾಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಹೋಗ್ತಾರ? ಕೆ ಸಿ ವೇಣುಗೋಪಾಲ್ ಅದಕ್ಕೇನು ಒಪ್ತಾರ? ಇವೆಲ್ಲವೂ ಪ್ರಶ್ನೆಗಳು. ಬಟ್ ಒಂದಂತೂ ಇದೆ, ಕಾಂಗ್ರೆಸ್ಗೆ ಜಮೀರ್ ಅಹಮದ್ ಖಾನ್ ಅನಿವಾರ್ಯವೂ ಹೌದು, ಅವಶ್ಯಕತೆಯೂ ಹೌದು. ಅವರನ್ನು ಪಕ್ಕಕ್ಕೆ ಸರಿಸೋ ನಿರ್ಣಯ ಬರೀ ಮಂತ್ರಿ ಯಾರು ಅನ್ನೋದು ಟಿಕ್ ಕಾಟ್ ಹಾಕೋ ಸೀಮಿತ ಆಗಿರಲ್ಲ. ಬಿಕಾಸ್ ಅವ್ರಿಗೊಂದು ಸಮುದಾಯದ ನಾಯಕತ್ವ. ಹೌದು, ಎಸ್ ಎಸ್. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆಯ ಸಮಯ ಹತ್ರ ಬಂತು. ಇವತ್ತು ರಾತ್ರಿ ಒಂದು ನಿರ್ಣಾಯಕ ಸಭೆಯಾಗುತ್ತೆ. ಗುರುವಾರ ಸಾಯಂಕಾಲವೇ ಸಚಿವ ಸಂಪುಟ ವಿಸ್ತರಣೆಯಾದರೂ ಆಶ್ಚರ್ಯ ಇಲ್ಲ. ಅದಕ್ಕೆ ಸರಿಯಾಗಿ ಅಧಿವೇಶನದ ದಿನಾಂಕ ಕೂಡ ನಿಗದಿಯಾಗಿದೆ. ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ. ಆಗಸ್ಟ್ 13ರಿಂದ ಆಗಸ್ಟ್ 27, 2 ವಾರಗಳ ವಿಧಾನಮಂಡಲ ಅಧಿವೇಶನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.